ಹಲೋ ವೀಕ್ಷಕರೇ, ಸುನೀತಾ ಕ್ರಿಸ್ಟನ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ತಲೆಗೆ ತುಂಬ ಉಪಯುಕ್ತವಾದಂಥ ರೋಸ್ಮೇರಿ ಎಣ್ಣೆಯನ್ನು ಮಾಡ್ತಾ ಇದ್ದೇನೆ. ನಾನು ನನ್ನದೇ ಮನೆಯಲ್ಲಿ ಬೆಳೆದಂಥ ಗಿಡದಿಂದ ತಾಜಾ ಎಲೆಗಳನ್ನು ತಗೊಂಡು ಈ ಎಣ್ಣೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಮನೆಗಳಲ್ಲಿ ಎಲೆಗಳು ಇಲ್ಲ ಅಂತ ಆದರೆ ಮಾರ್ಕೆಟ್ಗಳಲ್ಲಿ ಅಥವಾ ಆನ್ಲೈನ್ ಶಾಪಿಂಗ್ ನೀವು ಮಾಡೋದಾದರೆ ಎಲ್ಲ ಕಡೆ ಈ ಎಲೆಗಳು ಸಿಗುತ್ತವೆ. ಈಗ ಕೆಲವರಿಗೆ ತಲೆಯಲ್ಲಿ ತುಂಬ ತಲೆ ಹೊಟ್ಟು ಮತ್ತು ತಲೆ ತುರಿಕೆ ಮತ್ತು ಕೆಲವರಿಗೆ ತಲೆ ಕೆಂಪಾಗುವುದು, ಇದಕ್ಕೆಲ್ಲ ತುಂಬ ಉಪಯುಕ್ತ ಇದು. ಯಾಕೆಂದರೆ ನಾನು ಈ ಎಣ್ಣೆಯನ್ನು ಸುಮಾರು 6 ತಿಂಗಳಿಂದ ಉಪಯೋಗ ಮಾಡ್ತಾ ಇದ್ದೇನೆ. ಒಳ್ಳೆ ರಿಸಲ್ಟ್ ಇದೆ. ಕೆಲವರಿಗೆ ತುಂಬ ಕೂದಲು ಉದುರಿದ ಜಾಗದಲ್ಲಿ ಹೊಸ ಕೂದಲು ಬೆಳೆಯಲು ಈ ಎಣ್ಣೆ ತುಂಬ ಉಪಯುಕ್ತ. ಇವಾಗ ಈ ರೋಸ್ಮೇರಿ ಎಲೆ ಅಥವಾ ಅದರ ಗಿಡ ಹೇಗಿರುತ್ತೆ ಅಂತ ನೋಡುವ. ರೋಸ್ಮೇರಿ ಗಿಡ ಈ ಥರ ಇರುತ್ತೆ ನೋಡಿ. ಇದಕ್ಕೆ ಸಣ್ಣ ಸಣ್ಣ ಪರ್ಪಲ್ ಕಲರ್ ಹೂವು ಆಗ್ತದೆ. ಬಟ್ ಇದರಲ್ಲಿ ಇವಾಗ ಹೂವು ಆಗಿಲ್ಲ. ಯಾಕಂತೇಳಿದರೆ ಹೂವು ಆಗಲಿಕ್ಕೆ ಇನ್ನೂ ಸಮಯ ಬೇಕು. ಮತ್ತು ಈ ಗಿಡದ ಎಲೆಗಳನ್ನು ತೆಗೆಯುವಾಗ ಬುಡದಿಂದ ಎಲೆಗಳನ್ನು ತೆಗಿಬೇಕು. ಯಾಕೆಂದರೆ ತುದಿಯಿಂದ ಎಲೆಗಳನ್ನು ತೆಗೆಯುವುದರಿಂದ ಗಿಡ ಸಾಯುವ ಸಾಧ್ಯತೆ ಇರುತ್ತದೆ. ಬುಡದಿಂದ ಎಲೆಗಳು ಕಾಲಕ್ರಮೇಣ ಒಣಗಲು ಸ್ಟಾರ್ಟ್ ಆಗ್ತದೆ ಮತ್ತು ಅದು ಉದುರಲು ಆರಂಭಿಸ್ತದೆ. ಆದ ಕಾರಣ ಬುಡದಿಂದಲೇ ಎಲೆಯನ್ನು ತೆಗಿಬೇಕು. ಈ ಥರ ಇರುತ್ತೆ. ಈ ರೋಸ್ಮೇರಿ ಗಿಡ ಇವಾಗ ಎಲ್ಲ ನರ್ಸರಿಗಳಲ್ಲಿ ಸಾಧಾರಣವಾಗಿ ಸಿಗ್ತದೆ. ಇವಾಗ ರೋಸ್ಮೇರಿ ಎಣ್ಣೆ ಮಾಡಲು ನಾನಿಲ್ಲಿ 1 ಗ್ಲಾಸು ಶುದ್ಧ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಇದು ನಾನು ಗಾಣದಿಂದ ತಂದ ಶುದ್ಧ ತೆಂಗಿನ ಎಣ್ಣೆ. ನೀವು ನಿಮ್ಮ ಮನೆಗಳಲ್ಲಿದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ರೋಸ್ಮೇರಿ ಎಲೆಯನ್ನು ಹಾಕ್ತಾ ಇದ್ದೇನೆ. 1 ಗ್ಲಾಸ್ ಎಣ್ಣೆಗೆ 3 ಟೇಬಲ್ ಸ್ಪೂನು ರೋಸ್ಮೇರಿ ಎಲೆ ಸಾಕು. ನೋಡಿ, ಎಣ್ಣೆ ಕುದೀತಾ ಉಂಟು. ಈ ಎಣ್ಣೆಯನ್ನು 3 ನಿಮಿಷ ಅಥವಾ 3 ರಿಂದ 5 ನಿಮಿಷ ಅಷ್ಟೇ ಬಿಸಿ ಮಾಡಿದರೆ ಸಾಕು. ಜಾಸ್ತಿ ಹೊತ್ತು ಬಿಸಿ ಮಾಡುವುದರಿಂದ ಎಣ್ಣೆ ತುಂಬ ಕಪ್ಪಾಗಿ ಬಿಡ್ತದೆ. ನೋಡಿ, ಇವಾಗ ಗ್ರೀನ್ ಕಲರ್ ಬಂತು ಎಣ್ಣೆಗೆ. ನೋಡಿ, ಇಷ್ಟು ಕುದಿಸಿದರೆ ಸಾಕು. ಈ ಥರ ಗ್ರೀನ್ ಬಂತು ಎಣ್ಣೆ. ಇವಾಗ ಗ್ಯಾಸ್ ಆಫ್ ಮಾಡುವ. ಈ ಎಣ್ಣೆಯನ್ನು ತಣ್ಣಗಾದ ಮೇಲೆ ಈ ಥರ ಶೋಧಿಸಿಕೊಂಡು ಒಂದು ಗಾಜಿನ ಬಾಟಲ್ನಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಬರ್ತದೆ. ನಿಮ್ಮ ಹತ್ರ ಗಾಜಿನ ಬಾಟಲ್ ಇಲ್ಲ ಅಂತ ಆದರೆ ನೀವು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಸಹ ಹಾಕಿಡ್ಬೋದು ಇದನ್ನು. ರೋಸ್ಮೇರಿ ಎಣ್ಣೆ ತಯಾರಿ. ಸಾಧಾರಣ 3 ತಿಂಗಳ ತನಕ ಇದನ್ನು ಯೂಸ್ ಮಾಡ್ಬೋದು. ಮಾರ್ಕೆಟ್ಗಳಲ್ಲಿ ರೋಸ್ಮೇರಿ ಎಣ್ಣೆ ಮಾಡುವಾಗ ಯಾವ ಎಣ್ಣೆಯನ್ನು ಉಪಯೋಗಿಸ್ತಾರೆ ಎಂದು ನಮಗೆ ಗೊತ್ತಿರುವುದಿಲ್ಲ. ನಾವೇ ಆದರೆ ಶುದ್ಧ ತೆಂಗಿನ ಎಣ್ಣೆಯನ್ನು ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಕೂದಲಿಗೆ. ರೋಸ್ಮೇರಿ ಎಣ್ಣೆ ತಯಾರಿ.
ಬೇರೆ ಎಣ್ಣೆಯನ್ನು ಮಾಡಿ ನೋಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.